ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 1ನೇ ಅಧ್ಯಾಯ 3ರಿಂದ 5ನೇ ವಚನವನ್ನ ನಾವು ನೋಡ್ಕೊಳ್ಳೋಣ. ಹೌದನ್ವಾ? ದೇವರು ಆಗ ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವು ಆಗಿ ಮೊದಲನೆಯ ದಿನವಾಯಿತು. ಒಳ್ಳೆಯದೆಂದು ನೋಡಿದನು. ಈ ವಿಷಯದ ಕುರಿತು ನಾವು ನೋಡ್ತೀವಿ. ಸರಿ, ಕತ್ತಲೆ ಇತ್ತಲ್ಲ, ಹಾಗಾದ್ರೆ ದೇವರು ಯಾಕೆ ಒಳ್ಳೆಯದೆಂದು ನೋಡಿದರು ಅಂತ ನಾವು ನೋಡುವಾಗ, ಸೈತಾನ್ ಬಂದು ಎಲ್ಲ ಕನ್ಫ್ಯೂಷನ್ ಮಾಡ್ಬಿಟ್ಟ, ಎಲ್ಲವನ್ನ ಹಾಳು ಮಾಡ್ಬಿಟ್ಟ, ಬರಿದಾಗಿ ಮಾಡ್ಬಿಟ್ಟ. ಆದರೆ ದೇವರು ಕತ್ತಲೆ ಇತ್ತಲ್ಲ, ಅಲ್ಲೇನ್ ಮಾಡಿದ್ರು? ಬೆಳಕಾಗಲಿ ಅನ್ನಲು ಬೆಳಕಾಯ್ತು. ಅಂದ್ರೆ ಸೈತಾನು ನಿನ್ ಜೀವಮಾನದಲ್ಲಿ ಏನೇ ಮಾಡಿದ್ರು ವಾಕ್ಯದಿಂದ ಸರಿಪಡಿಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ ಅನ್ನೋದನ್ನ ನಾವು ಮರಿಬಾರ್ದು. ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯ್ತು. ಪ್ರಿಯ ದೇವರ ಮಕ್ಕಳೇ, ಎಲ್ಲಿ ಕತ್ತಲೆ ಇದೆ, ಯಾವ ವಾಕ್ಯನ ನೀನು ಅರಿಕೆ ಮಾಡಬೇಕು, ಆ ವಾಕ್ಯ ತೆಗೆದುಕೊಂಡು ನಿನ್ನ ಜೀವಮಾನದಲ್ಲಿ ನೀನು ಅರಿಕೆ ಮಾಡಿ. ಎಲ್ಲಿ ಬರಿದಾಗಿದೆ, ಆ ಬರಿದಾಗಿರುವಂತ ಜಾಗವನ್ನ ದೇವರು ತನ್ನ ವಾಕ್ಯದಿಂದ ತುಂಬಕ್ಕೆ ಶಕ್ತನಾಗಿದ್ದಾನೆ. ಜಸ್ಟ್ ಸ್ಪೀಕ್ ದ ವರ್ಡ್ ಆಫ್ ಗಾಡ್. ನಿಮ್ಮ ಸನ್ನಿವೇಶಕ್ಕೆ ತಕ್ಕಂತೆ ವಾಕ್ಯಗಳನ್ನ ತೆಗೆದು ನೀವು ನುಡಿಯುವಾಗ, ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ಬೆಳಕಾಗುತ್ತೆ. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದರು. ಅಂದ್ರೆ ಯಾವುದಕ್ಕೆ ದೇವರ ವಾಕ್ಯ ಆಧಾರವಾಗಿದೆ ಅದನ್ನ ದೇವರು ಒಳ್ಳೆಯದೆಂದು ನೋಡ್ತಾರೆ. ಮಾತ್ರವಲ್ಲದೆ ದೇವರು ಬೆಳಕನ್ನು ಕತ್ತಲೆಯನ್ನ ಬೇರೆ ಬೇರೆ ಮಾಡಿದ್ರು. ನಿಮ್ಮ ಜೀವಮಾನದಲ್ಲಿ ಕತ್ತಲೆಗೆ ಸಂಬಂಧಪಟ್ಟಂತ ಸೈತಾನನು ತಂದಿಟ್ಟಂತ, ಸೈತಾನ್ ಮಾಡಿದಂತ ಎಲ್ಲ ಕಾರ್ಯಗಳನ್ನ ಬೇರೆ ಮಾಡಿ ದೇವರು ತನ್ನ ಕಾರ್ಯವನ್ನೇ ನಿಮ್ಮ ಹತ್ರ ಇಡುವಂತವರಾಗಿದ್ದಾರೆ. ದೇವರು ಕತ್ತಲೆಗೆ ಇರುಳೆಂದು ಮಾತ್ರವಲ್ಲದೆ ಬೆಳಕಿಗೆ ಹಗಲೆಂದು ಹೆಸರಿಡಿದ್ದಾರೆ. ದೇವರು ಹೆಸರಿಡ್ತಾರೆ, ಭಯಪಡ್ಬೇಡಿ. ಜನ ಹೆಸರಿಟ್ಟಿರ್ಬೋದು ನಿನಗೆ, ಅಥವಾ ಸೈತಾನ್ ನಿನ್ನ ಈ ಹೆಸರಿಟ್ಟು ಕರೆದಿರ್ಬೋದು, ಭಯಪಡ್ಬೇಡ. ಆದ್ರೆ ದೇವರು ನಿನಗೆ ಹೆಸರಿಟ್ಟು ಕರೀತಾರೆ. ದೇವ್ರು ಹೇಳ್ತಾರೆ, ನಾನ್ ಮಾಡಿದ್ದನ್ನ ನೋಡು, ನಾನ್ ಮಾಡ್ತೀನಿ ನೋಡು. ಪ್ರಿಯ ದೇವರ ಮಕ್ಕಳು, ಹಾಗಾದ್ರೆ ಕ್ರಮವಿಲ್ಲದೆಯೂ ಬರಿದಾಗಿರುವುದನ್ನ ತುಂಬುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. 3 ಕಾರ್ಯಗಳು ಅದರಲ್ಲಿ ಪ್ರಾಮುಖ್ಯ. 1, ದೇವರ ಆತ್ಮ. 2, ದೇವರು ಅನ್ನಲು, ದೇವರ ವಾಕ್ಯ. 3ನೇದಾಗಿ ದೇವರು ಹೇಳಿದ್ದೇ ನಡೆಯೋದು ಎಂಬುದಾಗಿ ನಾವು ನೋಡ್ತೇವೆ. ಸರಿನಾ? ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಾನು ನೀನು ದೇವರು ಹೇಳಿದ್ದನ್ನ ಹೇಳೋರಾಗಿದ್ರೆ ಎಲ್ಲವನ್ನ ದೇವರು ನಿಮ್ಮ ಜೀವನದಲ್ಲಿ ಸರಿಪಡಿಸ್ತಾರೆ. ಆದ್ರೆ ನಾವೇನ್ ಮಾಡ್ಬೇಕು? ಯೇಸುವಿಗೆ ಜಾಗ ಕೊಡ್ಬೇಕು. ವಾಕ್ಯವೆಂಬಾತನಾದ ಯೇಸುವನ್ನ ನಮ್ಮ ಜೀವಿತದಲ್ಲಿ ಅಂಗೀಕರಿಸಿಕೊಂಡು ಆತನ ವಾಕ್ಯದಲ್ಲಿ ನಮ್ಗೆ ಏನ್ ಹೇಳಿದಾರೋ ಅದರ ಪ್ರಕಾರ ನಾವು ನಡೆಯುವಾಗ ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ, ದೇವರು ಹೇಳಿರುವಂತ ದೊಡ್ಡ ದೊಡ್ಡ ಕಾರ್ಯಗಳನ್ನ, ಆಶೀರ್ವಾದವನ್ನ ನಾನು ನೀನು ಅನುಭವಿಸಬಹುದು. ಕರ್ತನು ತಾನೇ ಆ ರೀತಿ ಮಾಡ್ಲಿ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆಯಾದ ನಿಮಗೆ ಸ್ತೋತ್ರ. ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದಪ್ಪ, ನೀನು ಎಲ್ಲವನ್ನು ಒಳ್ಳೆಯದೆಂದು ನೋಡುವಂತ ದೇವರಪ್ಪ. ಯಾರ್ಯಾರ ಜೀವಮಾನದಲ್ಲಿ ಇವತ್ತು ಕತ್ತಲೆ ಇದೆ ಅದನ್ನ ಬೆಳಕಾಗಲಿ ಅನ್ನಲು ಬೆಳಕು ಮಾಡಿದ್ಯಾ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಆಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು.